ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತುಬಿಟ್ಟೆ. ಸಿದ್ದರ ಬೆಟ್ಟದ ಸಮಯ ಸ್ನೇಹಿತರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಬೆಟ್ಟ ಹತ್ತುವಂಥ ಅವಕಾಶ ನಿಮಗಿದೆ. ಸ್ನೇಹಿತರೆ, ಅರಣ್ಯ ಇಲಾಖೆ ತುಂಬ ಎಚ್ಚರವಾಗಿ ತುಂಬ ನಿಬಂಧನೆ ಏರಿದೆ ಇದ್ರ ಮೇಲೆ. ಏನಕ್ಕೆ ಅಂದರೆ ಇಲ್ಲಿ ಹುಲಿಗಳ ಹಾವಳಿಗಳಿದೆಯಂತೆ, ಹಾವುಗಳಿದೆಯಂತೆ, ಕರಡಿಗಳಿದೆಯಂತೆ. ತುಂಬ ನಮಗೋಸ್ಕರನೇ ಮಾಡಿರೋದಲ್ವಾ ನಮ್ಮ ಅರಣ್ಯ ಇಲಾಖೆ. ತುಂಬ ಜೋಪಾನವಾಗಿರಿ. ಯಾರು 6 ಗಂಟೆ ನಂತರ ಈ ಬೆಟ್ಟದ ಮೇಲೆ ಬರಲಿಕ್ಕೆ ಹೋಗಬೇಡಿ. ನಮ್ಮಿಂದ ಪ್ರಾಣಿಗಳಿಗಾಗಲಿ, ಪ್ರಾಣಿಗಳಿಂದ ನಮಗಾಗಲಿ ಯಾವುದೇ ಥರದ ಹಾನಿ ಉಂಟು ಮಾಡುವಂಥ ಸಂದರ್ಭಗಳನ್ನ ದಯವಿಟ್ಟು ತಂದ್ಕೋಬೇಡಿ. ಸ್ನೇಹಿತರೆ, ಇನ್ನು ಮತ್ತೊಂದು ಖುಷಿಯಾದ ವಿಚಾರ ಏನು ಅಂದರೆ ಈ ಬೆಟ್ಟದ ಕೆಳಗಡೆ ಅನ್ನದಾಸೋಹ ಕೂಡ ಇರುತ್ತೆ. 12 ಗಂಟೆಯಿಂದ 3 ಗಂಟೆ ಒಳಗಡೆ ಬಂದು ನೀವು ಯಾವಾಗ ಬೇಕಿದ್ರೂ ಒಳ್ಳೆ ಊಟ ಮಾಡ್ಬೋದು. ಅಷ್ಟೇ ಸ್ನೇಹಿತರೆ, ಮತ್ತೊಂದು ಕೋರಿಕೆ ಏನು ಅಂದರೆ ನನ್ನ ಧಾರ್ಮಿಕ ಸ್ಥಳಗಳು ಅಂದರೆ ಹಿಂದೂ ಧರ್ಮದ ಧಾರ್ಮಿಕ ಸ್ಥಳಗಳು ಅದ್ಭುತ ಭಾವನಾತ್ಮಕ ಸಂಬಂಧ ಹೊಂದಿದೆ ಹಿಂದೂ ಧರ್ಮದ ಜೊತೆಗೆ. ದಯವಿಟ್ಟು ಅದನ್ನು ಬೇರೆ ರೀತಿಯಾಗಿ ಯೂಸ್ ಮಾಡ್ಕೋಬೇಡಿ. ಪ್ರೇಮಿಗಳು ಬಂದರೆ ಪವಿತ್ರವಾದ ಪ್ರೇಮದೊಂದಿಗೆ ಬಂದು ದರ್ಶನ ಪಡೆದು ಮತ್ತೆ ಹೋಗ್ಬಿಡಿ. ಬೇರೆ ಯಾವುದೇ ಇಂಟೆನ್ಷನಿಂದ ಬರಬೇಡಿ. ಅದು ಬೇರೆ ಇಂಟೆನ್ಷನಿಗೆ ಸಾವಿರಾರು ದಾರಿ ಇದೆ ಅಲ್ವಾ, ಯಾಕೆ ಇಲ್ಲಿಗೆ ಬರಬೇಕು? ಅಷ್ಟೇ. ಮಿಕ್ಕಿದೆಲ್ಲ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಜೈ ಕರ್ನಾಟಕ. ಮತ್ತೆ ಬಂದು ವೀಕ್ಷಣೆ ಮಾಡಿ ಹೋಗಿ. ಬಾಯ್.